ಬನ್ನಿ ಗೈಸ್, ಲೆಟ್ಸ್ ಎಕ್ಸ್ಪ್ಲೋರ್ ವಾಕಿಂಗ್ ಸ್ಟ್ರೀಟ್. ನೋಡಿ ಗೈಸ್, ನಮ್ಮ ಭರತ್ ಅವ್ರು ಬಂದ್ಬಿಟ್ಟು ಮ್ಯಾಗಿ ಮಾಡ್ತವ್ರೆ. ಈ ಕಡೆ ಬರುತ್ತಾ? ಮ್ಯಾಗಿ ಮಾಡ್ತವ್ರೆ. ತೋರ್ಸು, ಹಿಂಗೆ ತೋರ್ಸು. ಮ್ಯಾಗಿ ಮಾಡ್ತಾ ಇದ್ದೀವಿ. ವಿಧಿ ಇಲ್ಲ ಗೈಸ್ ಏನು ಕೂಡ, ಅದಕ್ಕೋಸ್ಕರ ನಾವು ರೆಡಿಯಾಗಿ ಕೂತಿದ್ದೀವಿ. ಅವ್ನು ಮ್ಯಾಗಿ ಮಾಡಿಕೊಡ್ತಾನೆ, ಇವಾಗ ತಿಂತೀವಿ. ನಮ್ಮ ಇಂಡಿಯನ್ ಫುಡ್ಡಿನ ರೆಸ್ಟೋರೆಂಟು. ನಾವು ಮಾಡಿರೋ ರೂಮ್ ಎದುರುಗಡೆನೇ ಬರ್ತದೆ, ಇಂಡಿಯನ್ ಟೈಲರ್ ಕೋ ಅಂತ. ಇದು ನಮ್ಮ ಹೋಟೆಲ್ಲು, ನಾವಿರೋವಂಥ ಹೋಟೆಲ್ಲು ಲಾತೆ ಹೋಟೆಲ್ಲು. ಅದರ ಆಪೋಸಿಟೇ ಇರುತ್ತೆ ನಿಮಗೆ ಇಂಡಿಯನ್ ಅಂತ 24/7. ನಿಮ್ಮ ಹೋಟೆಲ್ಗೆಲ್ಲ ಅವ್ರು ಡೆಲಿವರಿ ಕೊಡ್ತಾರೆ. ನೀವೆಲ್ಲಿದ್ದರೂ ಕೂಡ ನೀವು ಬಂದು ಬುಕ್ ಮಾಡಿ ಹೋದರೆ ಸಾಕು, ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ. ಸೊ ಕಂಪ್ಯಾರೇಟಿವ್ಲಿ ಕಡಿಮೆನೇ ಇದೆ. ಇಲ್ಲಿ ನೋಡಿ ಗೈಸ್, ರಾತ್ರಿ ಹಿಂಗಿತ್ತು ವಾಕಿಂಗ್ ಸ್ಟ್ರೀಟ್, ಹೇಗಿದೆ. ಸೊ ವೆಲ್ಕಮ್ ಟು ಮೈ ಡೇ 3. ನಾವೀಗ ಪಟಾಯದಲ್ಲಿದ್ದೀವಿ. ನಾವು ನಿನ್ನೆ ನೈಟೇ ವಾಕಿಂಗ್ ಸ್ಟ್ರೀಟ್ನ ಕ್ಲೋಸ್ ಮಾಡಿದ್ವಿ. ಸೊ ಈಗ ನಾವು ಸ್ಯಾಂಚುರಿ ಆಫ್ ಟ್ರೂತಿಗೆ ಹೋಗ್ತಾ ಇದ್ವಿ. ಸೊ ಇಲ್ಲಿಂದ ನಮಗದು 7.5 ಕಿಲೋಮೀಟರ್ ಸಮಥಿಂಗ್ ಇದೆ. ಸೊ ಹೇಗೆ ಕವರ್ ಮಾಡ್ತೀವಿ ಅಂತ ನೋಡಬೇಕು. ನಾವು ಏನಾದರೂ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಸಿಗುತ್ತಾ ಅಂತ ನೋಡ್ತಿದ್ದೀವಿ. ಸದ್ಯಕ್ಕಿಷ್ಟೇ ಗೈಸ್. ನಾವೀಗ ಇಲ್ಲಿನ ಲೋಕಲ್ ಏನು ಬಂದ್ವಿ ಗೊತ್ತಾ, ಲೋಕಲ್ದು ಶೇರ್ಡ್ ಟ್ಯಾಕ್ಸಿ ಇಲ್ವಾ, ಅದನ್ನ ತೊಗೊಂಡಿದ್ದೀವಿ. ಒಬ್ಬರಿಗೆ 50 ಬಾತ್ ಅಂದಿದ್ರು, ನಾವು ಅದನ್ನ ನೆಗೋಷಿಯೇಟ್ ಮಾಡಿ 30 ಬಾತ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಈಗ ನಾವು ಸ್ಯಾಂಚುರಿ ಆಫ್ ಟ್ರೂತ್ ಪರ್ ಪರ್ಸನ್ 30 ಬಾತ್ಗೆ ಹೋಗ್ತೀವಿ. ಅಲ್ಲಿಂದ ರಿಟರ್ನ್ ಬರ್ತಾ ಎಷ್ಟಾಗುತ್ತೆ ಅಂತ ಹೇಳ್ತೀವಿ. ಫೈನಲಿ ನಮಗೆ ಟಾಪ್ಸ್ ಡೈಲಿಯಲ್ಲಿ ಸ್ಯಾಂಚುರಿ ಆಫ್ ಟ್ರೂತ್ ಹತ್ರ ವೆಜಿಟೇರಿಯನ್ ನೂಡಲ್ಸ್ ಸಿಕ್ಬಿಟ್ಟು ತುಂಬ ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಿದೆ ಅಂತ ನಮ್ಗೆ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಮಸ್ತು ಗೈಸ್. ಸೊ ಗೈಸ್, ಇದು ಎಂಟ್ರೆನ್ಸು ಸ್ಯಾಂಚುರಿ ಆಫ್ ಟ್ರೂತ್ಗೆ. ಇವಾಗ ಬಂದಿದ್ದೀವಿ. ಸೊ ಇದು ಬುಕ್ಕಿಂಗ್ ಟಿಕೆಟ್ಸು ಏಜೆಂಟ್ಸ್ ಹತ್ರ ಬರುತ್ತೆ. ಸದ್ಯಕ್ಕೆ ಇದು ಬಂದುಬಿಟ್ಟು 500 ಬಾತ್, 250 ಫಾರ್ ಚಿಲ್ಡ್ರನ್ಸ್, ಅಡಲ್ಟಿಗೆ 500 ಬಾತ್. ನೈಟಿಗೆ ಇನ್ನೂ ಜಾಸ್ತಿ. ವಾ, ಮಸ್ತು. ಸಿಕ್ಕಾಪಟ್ಟೆ ದುಡ್ಡು ತಿಂತಾರೆ ಗೈಸ್, ಸಿಕ್ಕಾಪಟ್ಟೆ. ಎಲ್ಲೋದ್ರೂ ಕೂಡ ಎಂಟ್ರಿ ಫೀಸ್ ನೋಡ್ರಿ. ಅದು ಕಾಣೋದು ಇಲ್ಲ. ಅಟ್ಲೀಸ್ಟ್ ಒಂದು ಫೋಟೋ ಇಟ್ಕೊಳ್ಳೋಣ ಅಂದರೆ ಗೈಸ್. ಇಲ್ಲಿ ಕುದುರೆ ಗಿದ್ರೆ ಎಲ್ಲ ಐತೆ ಗೈಸ್, ಮತ್ತು ಆನೆ ಎಲ್ಲ ಇರುತ್ತಂತೆ. ಬರೀ ಇದೆಲ್ಲ ನೋಡ್ಕೊಂಡು ಹೋಗ್ಬೋದು. ಹಾಲು ಕುಡಿಸ್ಬೋದು ಗೈಸ್ ಮೇಕೆಗೆ. ಇದಕ್ಕೂ ದುಡ್ಡು ಕೊಡಬೇಕಂತೆ ಗೈಸ್. ಮಿಲ್ಕು ಅದಕ್ಕೆ ಕ್ಯಾರೆಟ್ ಕೊಡ್ಬೋದು. ನಮ್ಮ ಊರಿಗೆ ಹೋಗ್ಬಿಟ್ರೆ ಇದೆಲ್ಲ ಫ್ರೀಯಾಗಿ ಮಾಡ್ತೀವಿ. ನಮ್ಮ ಊರ್ವರೆ ಮಾಡೋದೇ ಇಲ್ಲ. ಇಲ್ಲಿಗೆ ಬಂದು ದುಡ್ಡು ಕೊಟ್ಬಿಟ್ಟು ಮಾಡ್ಬೇಕು ಅನ್ನೋದು ಏನೂ ಇಲ್ಲ ಸದ್ಯಕ್ಕೆ. ನಮ್ಮೂರುಗಳಲ್ಲಿ ಏನು ಮಾಡಲ್ಲ ಅಂತ ಬೈತಾರೆ. ಇಲ್ಲಿ ಕರ್ಕೊಂಬಂದುಬಿಟ್ಬಿಟ್ರೆ ಜನಗಳು ಕಾಸು ಕೊಟ್ಟು ಮಾಡ್ತಾರೆ, ಕಾಸು ಕೊಟ್ಟು ತಿನ್ನಿಸ್ತಾರೆ. ಪ್ಲಾಸ್ಟಿಕ್ ಎಲ್ಲ ಒಂದೇ ಕಡೆ ಹಾಕಿದ್ದಾರೆ ನೋಡಿ. ಮಾತ್ರ ಕ್ಲೀನಿನೆಸ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಕಡೆನೂ. 61 ಬಾತಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ ಇವತ್ತು. ಸೊ ಈ ಕಡೆಯಿಂದ ಎಂಟ್ರೆನ್ಸು ಹಾಕಿದ್ದಾರೆ ನೋಡಿ, ಹಿಂಗೆ ಹೋಗ್ಬೇಕು ಎಂಟ್ರೆನ್ಸಿಗೆ. ಇವಾಗ ಎಂಟರ್ ಆಗ್ತಾ ಇದ್ದೀವಿ. ಈಗ ಇಂಗ್ಲೀಷು 11:20ಗೆ ಇಂಗ್ಲೀಷಲ್ಲಿ ಹೇಳ್ತಾರೆ, ಎಲ್ಲ ಭಾಷೆಯಲ್ಲೂ ಹೇಳ್ತಾರೆ. ಕನ್ನಡದಲ್ಲೆಲ್ಲ ಹಿಂದಿಲೆಲ್ಲ ಹೇಳ್ತಾರೆ ಅಂತೆಲ್ಲ ಅನ್ಕೊಂಬೇಡಿ. ಬೇರೆದಲ್ಲಿ ಇಂಗ್ಲೀಷಲ್ಲಿ ಹೇಳ್ತಾರೆ. ಕೊರಿಯನ್, ಜಾಪನೀಸ್, ಇಂಗ್ಲೀಷ್, ರಷ್ಯನ್, ನೆಕ್ಸ್ಟ್ ಇನ್ನೊಂದು ಯಾವುದೋ 2-3 ಭಾಷೆ, ವಿಯೆಟ್ನಾಮಲ್ಲಿದೆ, ಅರಬಿಕಲ್ಲಿದೆ. ಇಷ್ಟು ಭಾಷೆಯಲ್ಲಿ ಹೇಳ್ತಾರೆ. ಸೊ ಅದೆಲ್ಲ ನಮ್ಮ ಇಂಗ್ಲೀಷ್ ಬಂದಾಗ ನಾವು ಹೋಗ್ತಾ ಇದ್ದೀವಿ. ಇಟ್ಸ್ 11:20. ಐ ಥಿಂಕ್ ಅರೌಂಡ್ 15 ಮಿನಿಟ್ಸ್ ಇರುತ್ತೆ ಒಳಗಡೆ ಟೂರು. ಮಾಡ್ಕೊಂಡು ಬರಬೇಕು. ಸೊ ಎನ್ಶೋರ್ ನೀವು ಫುಲ್ ಕ್ಲಾತ್ ವೇರ್ ಮಾಡಿರ್ತೀರಾ ಅಂತ. ಇಲ್ಲ ಅಂದರೆ 200 ಬಾತ್ನ ಇಲ್ಲಿ ಡೆಪಾಸಿಟ್ ಮಾಡಿದ್ರೆ ಪರ್ ಪರ್ಸನ್ ಒಂದು ಈ ಥರ ಸ್ಕರ್ಟ್ ಕೊಡ್ತಾರೆ, ಇನ್ನೊಂದಿಲ್ಲ ಈ ಥರ ಶಾಲ್ ಕೊಡ್ತಾರೆ. ಅದನ್ನ ಹಾಕೊಂಡು ಹೋಗ್ಬೇಕು, ಫುಲ್ ಆಗಿರಬೇಕು. ಇದು ಕೆಳಗಡೆ ನಡ್ಕೊಂಡು ಹೋಗಬೇಕು.
ಇಳ್ಕೊಂಡು ಅಲ್ಲಿ ಎಲ್ಲರಿಗೂ ಹೆಲ್ಮೆಟ್ ಕೊಡ್ತಾರೆ ಗೈಸ್. ಗೈಸ್ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿಬಿಟ್ಟೆ ಗೈಸ್. ಯಾರಿದು ಇದೆ ನೋಡಿ ಇಲ್ಲಿ 100 ಬಾತು ಮಸಾಜ್ ಗೈಸ್. 100 ಬಾತ್ 1 ಅವರ್ 100 ಬಾತ್. ಫುಟ್ ಮಸಾಜ್ ಮಾತ್ರ ಅದು 100 ಬಾತ್. ಇವಾಗ ಇಲ್ಲಿ ಬಂದು ಕೂತ್ಕೊಬೇಕು ಎಲ್ಲರೂ. ಬಿಕ್ಕೂರಾಗ ಜಾಗ ಇದೆ, ಕುಂದಿಸ್ತಾರೆ. ಆಮೇಲೆ ಟೂರಿಗೆ ಕರ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಫಸ್ಟ್ ಕುಂದಿಸ್ತಾರೆ. ಒಂದು ಕೆಫೆ ಇದೆ ಅಲ್ಲಿ ಮಸಾಜ್ ಇದೆ. ಇವರಿಬ್ಬರು ನೋಡಿ ಹೆಂಗೆ ಕಾಣಿಸ್ತಾರೆ, ಕನ್ಸ್ಟ್ರಕ್ಷನ್ ವರ್ಕರ್ಸೇ. ಬರೀ ಕೂತ್ಕೊ. City of Tourist Museum, discovering world peace through the artwork. Let me introduce myself. My name is Magnum. You can call me Max. I will be the staff to taking care of you during the trip, give you information, direction, and explaining the concept. Why? Okay, I'm understand say. Number one, inside our museum we don't have, but in terms of design has already complete by our founder Kulek William Han. He is ಮಾಡಿದವರು ಇದನ್ನ ಮಾಡಕ್ ಮುಂಚೆ ನಾವು ಸದ್ಯಕ್ಕೆ ಬಿರಿಯಾನಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ನೈಟು ಬಿರಿಯಾನಿ ಮಾಡ್ಕೊಟ್ಟವನಿಲ್ಲ. ಅವ್ರ ಹೆಂಡ್ತಿನ ಒಳಗೆ ಹಾಕ್ಬಿಟ್ಟು ಬೀಗ ಹಾಕ್ಕೊಂಡು ಹೋಗ್ಬಿಟ್ಟವನೆ. ಅವಳಿಗೆ ಎಷ್ಟು ಗಂಟೆಗಮ್ಮ ಬರ್ತಾರ ಅಂದರೆ ನನಗೆ ಗೊತ್ತಿಲ್ಲ ಅಂತೈತೆ ಆಯಮ್ಮ. ಸೊ ಇವಾಗ ಬಿರಿಯಾನಿ ಸರ್ಚಿಂಗಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲೋ ಆಂಧ್ರ ಸ್ಟೈಲ್ ಇತ್ತು ನೋಡಿದ್ವಿ. ಇಲ್ಲೆಲ್ಲ ಇಂಡಿಯನ್ ಸ್ಟೈಲ್ ಫುಡ್ಸ್ ಇದೆ, ಸ್ಟೋರ್ಸ್ ಇದೆ. ಸೊ ಇಲ್ಲಿಂದ ಹುಡ್ಕೊಂಡು ಹೋಗಿ ತಗೊಂಡು ಬರೋಣ ಅಂತ ಪ್ಲ್ಯಾನಿಂಗಲ್ಲೈತೆ. ಗೊತ್ತಿಲ್ಲ, ಏನೂ ಸಿಗಲಿಲ್ಲ ಅಂದರೆ ಕೊನೆಗೆ 7-Eleven ಗಟ್ಟಿ ನಮಗೆ. ಅಲ್ಲೇನೇನೋ ಸ್ವಲ್ಪ ಇರುತ್ತೆ, ಒಂದು ಕೋಕು, ಆಮೇಲೆ ಚೀಸ್ ಟೋಸ್ಟು, ಇಲ್ಲ ಅಂತೇಳಿದ್ರೆ ಬ್ರೆಡ್ ಜಾಮ್ ಬರುತ್ತೆ. ಅದೇನಾದರೂ ಒಂದು ತಿನ್ಕೊಂಡು ಜೀವನ ಮಾಡೋದು ಅಷ್ಟೇ. ಇಲ್ಲೆಲ್ಲ ಬರೀ ಇಂಡಿಯನ್ ಸ್ಟೈಲ್ ಫುಡ್ಸೆ, ರೋಡ್ ಫುಲ್ಲು. ಫೈನಲಿ ಆಂಧ್ರ ಸ್ಟೈಲ್ ಬಿರಿಯಾನಿಗೆ ಬಂದ್ವಿ. 200 ಬಾತ್ ಅಂತೆ ಒಂದು ಎಗ್ ಬಿರಿಯಾನಿಗೆ, ಅಂಡಾ ಬಿರಿಯಾನಿ. ಏನಂತ ಹೇಳಿದ್ರು 2 ಪೀಪಲ್ಗೆ ಆಗುತ್ತೆ ಅದು ಅಂತ ಹೇಳಿದ್ರು. ಅದಕ್ಕೋಸ್ಕರ 2 ತೊಗೋತಾ ಇದ್ದೀವಿ. ನನಗೆ ಈಗ ನಿಂಗೆ ಆಗುತ್ತೆ ಆರಾಮಾಗಿ. ಇವ್ನು ಎಗ್ ತಿಂತಾನೆ ಅಟ್ಲೀಸ್ಟ್. ಸೊ ಇದು ರೆಸ್ಟೋರೆಂಟ್ ನಿಮಗೆ ಆರಾಮಾಗಿ ಸಿಗುತ್ತಿಲ್ಲ. ಇವ್ರು ಬಂದುಬಿಟ್ಟು ತಮಿಳ್ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ. ಸೊ ಆರಾಮಿರುತ್ತೆ. ಇದು 2 ಎಗ್ ಬಿರಿಯಾನಿ ಬಂದುಬಿಟ್ಟು 400 ಬಾತು. ಇಂಡಿಯನ್ ರುಪೀಸಲ್ಲಿ ಒಂದಕ್ಕೆ 600 ರೂಪಾಯಿ ಹತ್ತತ್ರ. ಸೊ ಗೈಸ್ ಈಗೆಲ್ಲ ರೆಡಿ ಆಗಿದ್ದೀನಿ. ಟೈಗರ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಓಪನ್ ಇದೆಯೋ ಎಲ್ಲೋ ಗೊತ್ತಿಲ್ಲ. ಟಿಕೆಟ್ ಅಂತೂ ಆನ್ಲೈನ್ ಬುಕ್ ಮಾಡಲಿಲ್ಲ. 24 ಅವರ್ಸ್ ಮುಂಚೆ ಬುಕ್ ಮಾಡಬೇಕಂತ ಹೇಳಿದ್ರು. ಹೋಗಿ ನೋಡ್ತೀವಿ ಡೈರೆಕ್ಟಾಗಿ ಹೋದರೆ ಟಿಕೆಟ್ ಸಿಗುತ್ತಾ ಏನು ಅಂತ, ಎಷ್ಟು ಅಂತ ಎಲ್ಲ ಅಪ್ಡೇಟ್ ಮಾಡ್ತೀನಿ ನಾನು ನಿಮಗೆ. ಆನ್ಲೈನಲ್ಲಿ ನೋಡಿದ ಪ್ರಕಾರ ಒಂದೊಂದು ಟೈಗರ್ ಎಷ್ಟು ಮಂತ್ಸ್ ಓಲ್ಡ್ ಅನ್ನೋದ್ರ ಮೇಲೆ ಡಿಪೆಂಡ್, ಅದು ಎಷ್ಟು ಬಿಗ್ ಇರುತ್ತೆ ಅಂತ. ಏನೋ ಒಂದು ಅರೌಂಡ್ ಅವ್ರು ಹೇಳ್ತಿದ್ದ ಪ್ರಕಾರ 500 ಬಾತಿಂದ ಸ್ಟಾರ್ಟ್ ಆಗುತ್ತೆ. ಲೈಕ್ 600, 700, 800, 1000ವರೆಗೂ ಹೋಗುತ್ತೆ. ನೋಡೋಣ ಏನು ಅಪ್ಡೇಟ್ ಇದೆ ಅಂತ. ಇವನು ವಿಚಾರಿಸ್ತಾ ಇದ್ದೆ ನಮ್ಮ ರಿಸೆಪ್ಷನಲ್ಲಿ, ಹೋಟೆಲಲ್ಲಿ ಇರುತ್ತಾ ಏನು ಅಂತ. ಸೊ ತೊಗೊಂಡು ಅಪ್ಡೇಟ್ ಮಾಡ್ತೀವಿ. ಇದೆ ನೋಡಿ ಟೈಗರ್ ಪಾರ್ಕ್ ಪಟಾಯ. ಸೊ ಇಲ್ಲಿಗೆ ಬಂದಿದ್ದೀವಿ. ಸೊ ಈಗ 2030 ಬಾತ್ ಆಗಿದೆ. ಹಲೋ ಕ್ಯಾಶ್. ಇದ್ದೀವಿ ಗೈಸ್. ಫಸ್ಟ್ ಟೈಮ್ ಭಯ ಆಗ್ತಾ ಇದೆ. ನೋಡಿ ಗೈಸ್, ನೋಡಿ ಈ ಕಡೆ ಬರೋ ಏನೋ ಬರ್ತಾನೆ ಇಲ್ಲ. ಇಲ್ಲಿ ನೋಡಿ ಇವೆರಡು ಕಿಚ್ಚಾಡ್ಕೊಳಲ್ಲ ಅವೆ ಇಲ್ಲಿ. ಏನಂದ್ರೆ ಗೈಸ್, ಈ ಸುನಿಲ್ ಇದ್ದಾನಲ್ಲ, ಇವನು ಚೆನ್ನೈಯಿಂದ ಅಂತ ತಂದಿರೋದು. ಚೆನ್ನೈಯಿಂದ ತಂದು ಟ್ರೈನ್ ಅಪ್ ಮಾಡಿರೋದು ಇಲ್ಲಿ ಗೈಸ್. ಇದು ಫ್ಲೋಟಿಂಗ್ ಮಾರ್ಕೆಟ್ಗೆ ಹೋಗೋದು. ನೀವೇನಾದರೂ ಟೈಗರ್ ಪಾರ್ಕ್ ಪಟಾಯಾಗೆ ಬಂದರೆ ಅಲ್ಲಿಂದ ಜಸ್ಟ್ ಒಂದು 5 ನಿಮಿಷ ನಡೆದ್ರೆ ನಿಮಗೆ ಪಟಾಯ ಫ್ಲೋಟಿಂಗ್ ಮಾರ್ಕೆಟ್ ಸಿಗುತ್ತೆ. ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತಾಗಿತ್ತು ಗೈಸ್. ಬಟ್ ಏನಂದರೆ ತುಂಬ ಭಯ ಆಯಿತು ಫಸ್ಟ್ ಟೈಮು. ಮುಟ್ಟಿ ನೋಡೋದು ಟೈಗರ್ನ ಅಂತ ಹೇಳಿದ್ರೆ ಅಫ್ಕೋರ್ಸ್ ಭಯ ಆಗುತ್ತೆ.
ಎಷ್ಟೊಂದು ಟೈಗರ್ಸ್ ಇತ್ತು ಅಲ್ಲಿ, ಪಪ್ಸ್ ಎಲ್ಲ ಇತ್ತು, ಚಿಕ್ಕ ಚಿಕ್ಕ ಟೈಗರ್ಸ್ ಎಲ್ಲ ಇತ್ತು, ಜಸ್ಟ್ ಬಾರ್ನು, ನ್ಯೂ ಬಾರ್ನ್ಸ್, 2 months old, 1 month old ಎಲ್ಲ ಇತ್ತು. ಮಸ್ತಾಗಿತ್ತು, ಒಳ್ಳೆ ಟ್ರೈನ್ ಅಪ್ ಇರುತ್ತೆ. ಬಟ್ ಯಾವುದಕ್ಕೂ ನಿಮ್ಮ ಹುಷಾರಲ್ಲಿ ನೀವಿರಿ ಅಂತ ಹೇಳ್ತೀನಿ. ನಾವು ಮುಟ್ಟಿದ್ದ ಟೈಗರ್ ಬಂದುಬಿಟ್ಟು ಇಂಡಿಯಾದಂತೆ, ಚೆನ್ನೈಯಿಂದ ತಂದಿರೋದು. ಅದು ಹೆಸರು ಏನೋ ಹೇಳಿದ್ರು, ಮರ್ತೋಯ್ತು. ಏನು ಕ್ರೇಜಿ ಬಸ್ ಅಂತೀರಾ, ಇದು ಪಾಸ್ ಆಗ್ಬೋದು, ಕ್ರೇಜಿ ಅನ್ಕೊಳ್ಳಿ ಬಸ್ ಮಾತ್ರ. ಇದು ಓಪನ್ ಮಾಡೋಗಲ್ಲ. ಬಿಗ್ ಬುದ್ಧ ಇಲ್ಲಿಗೆ ಎಂಟ್ರಿ ಫ್ರೀ ಇರುತ್ತೆ, ಆರಾಮಾಗಿ ಬರ್ಬೋದು. ನಮ್ಮ ರೂಮಿಂದ ಇದು ಐ ಥಿಂಕ್ ವಾಕಿಂಗ್ ಸ್ಟ್ರೀಟಿಂದ ಅರೌಂಡ್ 2 kilometers ಇದೆ ವಾಕಿಂಗ್ ಬರೋದು. ಸೊ ಈ ಥರ ಹತ್ಕೊಂಡು ಹೋಗಬೇಕು ನಾವು. ಚೆನ್ನಾಗಿದೆ, ಒಂಥರ ಪೀಸ್ಫುಲ್ಲಾಗಿ. ಇಲ್ಲಿ ಯಾವ ಥರ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರೋದಿಲ್ಲ. ಇದೇ ಬಿಗ್ ಬುದ್ಧ ಗೈಸ್, ಬಿಗ್ ಬುದ್ಧ ಚೆನ್ನಾಗಿದೆ. ಇದು ಫ್ರೀ ಎಂಟ್ರಿ ಆ್ಯಸ್ ಐ ಟೋಲ್ಡ್ ಯು ಬಿಫೋರ್. ಸೊ ಇದೇನೋ ಬರೆದವ್ರೆ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ರಿಕ್ಲೈನರ್ ಬುದ್ಧ ಇಟ್ಕೊಂಡು ಇಟ್ಟೆ ಟಪ್ ಅಂತ ನಿಂತ್ಕೊಂತಿದೆ. ಖುಷಿ ಆಗ್ತಾ ಇದೆ ನನಗೆ. ಸೊ ಗೈಸ್, ನಾವೀಗ ಕೋರಲ್ ಐಲ್ಯಾಂಡ್ಗೆ ಹೋಗ್ತಾ ಇದ್ವಿ. ಸೊ ನಾವು 6:30ಗೆಲ್ಲ ಇಲ್ಲಿದ್ದೀವಿ. ಅವರೆಲ್ಲ ಪ್ರಕಾರ 7 o'clock ಇಲ್ಲಿಂದ ಟೈಮಿಂಗ್ಸ್ ನೋಡ್ಕೊಂಬಿಡಿ. 7 o'clock ಇಲ್ಲಿಂದ ನಿಮಗೆ ಕೋರಲ್ ಐಲ್ಯಾಂಡಿಗೆ ನಿಮಗೆ ಇಲ್ಲಿಂದ ಫೆರಿ ಸಿಗತ್ತೆ. ಸೊ ಟೂರಿಸ್ಟ್ ಸೆಕ್ಟರ್ ಎಲ್ಲಿ ತೊಗೊಳೋದಿಲ್ಲಿ ಟಿಕೆಟ ಪಟ್ಟಾಯ. ಸೊ ಇಲ್ಲಿಂದ ಟಿಕೆಟ್ ತೊಗೊಂಡು ನಾವು ಹೋಗಿ ಬಿಕಾಸ್ ನಮ್ಮದು 12 o'clock ಈಗ ಚೆಕ್ಔಟ್ ಇದೆ. ಸೊ 12 o'clock ನಾವು ಚೆಕ್ಔಟ್ ಮಾಡಬೇಕು. ಸೊ ಬೇಗ ಹೋಗಿ ಬೇಗ ರಿಟರ್ನ್ ಬರ್ಬೇಕು ನಾವೀಗ. ಸೊ ಗೈಸ್, ಇವಾಗ ಪೊಲೀಸ್ ಹತ್ರ ಡೀಟೇಲ್ಸ್ ಕೇಳಿದ್ವಿ. ಅವ್ರು ಹೇಳಿದ್ರು ಈ ಥರ ಹೀಗೆ ಸ್ಟ್ರೈಟ್ ಹೋಗ್ಬೇಕಂತ. ಇಲ್ಲಿ ಸ್ಟ್ರೈಟ್ ಹೋದರೆ ಫೆರಿ ಸಿಗತ್ತೆ ಅಂತೆ. ಸೊ ಟೈಮ್ ಆಲ್ರೆಡಿ ಆಯಿತು, ಬರದೆ ಬೇಗ ಹೋಗೋ, ಟೈಮ್ ಆಯಿತು. ಸ್ಪೀಡ್ ಬೋಟೆಲ್ಲ ಏನು ಬೇಡ ಗೈಸ್, ನಾರ್ಮಲ್ ಬೋಟಲ್ಲೇ ಹೋಗ್ತೀವಿ. ಆರಾಮಾಗಿ ಬರ್ತೀವಿ. ನಾವು ವಿಡಿಯೋಸ್ ಎಲ್ಲ ನೋಡಿದ ಪ್ರಕಾರ ಒಬ್ಬರಿಗೆ 30 baht ಅಂತೆ. ಇವಾಗ ಹೋಗ್ಬಿಟ್ಟು ನಾವು ಚೆಕ್ ಮಾಡ್ತೀವಿ ಎಷ್ಟು ಬಾತ್ ಇದೆ ಅಂತ. ಸೊ ಅದೇ ಇಲ್ಲಿಂದ ಇವತ್ತು ಹೋಗಿ ಬಂದಮೇಲೆ ಚೆಕ್ಔಟ್ ಮಾಡಿಕೊಂಡು ನಾವು ಫುಕೆಟ್ಗೆ ಹೋಗೋ ಪ್ಲ್ಯಾನ್ ಇದೆ. ಏನಂತ ಹೇಳಿದರೆ ಫುಕೆಟಿಗೆ ಬಸ್ಸು ಎಲ್ಲಿಂದ ಇದೆ ಅನ್ನೋದು ಸದ್ಯಕ್ಕೆ ನಮಗೂ ಏನೂ ಇನ್ಫಾರ್ಮೇಷನ್ ಗೊತ್ತಾಗ್ತಿಲ್ಲ. ನಾನು ತುಂಬ ಯೂಟ್ಯೂಬ್ ವಿಡಿಯೋಸ್ ನೋಡಿದೆ. ಅವ್ರು ಏನೋ ಬರೀ ಫ್ರೈಡೇ ಇರೋದು ಆ ಥರ ಈ ಥರ ಏನೇನೋ ಹೇಳಿದರು. ಆ ಥರ ಏನಾದರೂ ಆದರೆ ಎನಿ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳಿದರೆ ಪಟಾಯಿಂದ ಇಲ್ಲಿಂದ ನಾವು ಬ್ಯಾಂಕಾಕಿಗೆ ಹೋಗ್ತೀವಿ. ಬ್ಯಾಂಕಾಕಿಂದ ಆರಾಮ್ಸೆ ತೊಗೋತೀವಿ ಫುಕೆಟ್ಗೆ ಬಸ್ನ. ಸೊ ಇಲ್ಲಿವರೆಗಿನ ಇನ್ಫಾರ್ಮೇಷನ್ ಇದು. ಗೈಸ್ ಸಿಕ್ತು 40 baht ಅಂತೆ ಗೈಸ್, 30 ಅಲ್ಲ 40 baht ಅಂತೆ. ಮೇಲೆ ಹೋಗ್ತೀವಿ ಗೈಸ್. 40 baht ಎಲ್ಲ ಖರ್ಚು ಮಾಡಿಕೊಂಡು ಬಂದಿದ್ದು ಅರ್ಥ ಬೇಕಲ್ವ. ಮೇಲೆ ಕೂಡ್ತೀವಿ ನಾವು. ಹಾಂ ಗೈಸ್ ನೋಡಿ, ಇದು ಕೋರಲ್ ಐಲ್ಯಾಂಡಲ್ಲಿರೋ ಒಂದು ಬೀಚ್. ಸೊ ಸದ್ಯಕ್ಕೆ ಇದನ್ನ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ವಿ. ನಮ್ಮ ಥರ ನೀವು ಫೂಲ್ ಆಗಬೇಡಿ. ಏನಂತ ಹೇಳಿದ್ರೆ ಆರಾಮಾಗಿ ನೀವು ಇಲ್ಲಿಗೆ ನಡ್ಕೊಂಡೇ ಬಂದುಬಿಡ್ಬೋದು. ಅರೌಂಡ್ 1 kilometer ಇರುತ್ತೆ ಅಷ್ಟೇ. ನಾವು 4 kilometer ಇದೆ ಅಂತ ಅಂದ್ಕೊಂಡು ಅಪ್ ಆ್ಯಂಡ್ ಡೌನಿಗೆ ನಮಗೆ ನೆಕ್ಸ್ಟ್ ಇವಾಗ 10:30 ರಿಟರ್ನ್ ಫೆರ್ರಿ ಇಲ್ಲಿಂದ ಟು ಪಟಾಯ. ಅದೊಂದು ಇದರಿಂದ ಮಿಸ್ಟೇಕ್ ಮಾಡ್ಕೊಂಡು ಬಂದುಬಿಟ್ವಿ. ಸೊ ನೀವು ಬಂದಾಗ ಆರಾಮಾಗಿ ನಡ್ಕೊಂಡೇ ಬರ್ಬೋದು, ಯೋಚನೆ ಏನೂ ಮಾಡಬೇಡಿ. ನಿಮ್ಗೆ ಇಲ್ಲಿ ನೋಡಿ ಸ್ನ್ಯಾಕ್ಸು ಫುಡ್ಸ್ ಎಲ್ಲ ಸಿಗುತ್ತೆ. ಬಟ್ ವೆಜ್ಜು ನಾನ್ ವೆಜ್ಜಿಗೆ ತುಂಬ ಕಷ್ಟ ಇದೆ. ನಾನ್ ವೆಜ್ ಅವ್ರು ಓಕೆ, ವೆಜ್ ಅವ್ರಿಗೆ ತುಂಬ 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 ಕಷ್ಟ ಇದೆ ಇಲ್ಲಿ ಬದುಕೋದು. ಸೊ ಗೈಸ್, ನಾವು ಕರೆಕ್ಟಾಗಿ ಅಂದ್ಕೊಂಡಿದ್ದ ಟೈಮಿಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ನೋಡಿ ಆಲ್ರೆಡಿ ಫೆರಿ ಬಂದು ನಿಂತಿದೆ ಇಲ್ಲಿ. ಸೊ ಇಲ್ಲಿಂದ ರಿಟರ್ನ್ ನಾವೀಗ ಬಾಲಿ ಹರ್ ಫೆರಿಗೆ ಹೋಗಬೇಕು. ಅದು ಪಟಾಯದಲ್ಲಿ ಬರುತ್ತೆ ಸ್ಟಾಪು. ನೀವು ಅಲ್ಲಿಂದನೇ ಇಲ್ಲಿಗೆ ಬರೋಕ್ಕಾಗೋದು, ಇಲ್ಲಿಂದ ರಿಟರ್ನ್ ಅಲ್ಲಿಗೆ ಹೋಗ್ಬೋದು.
ಅಲ್ಲಿಂದ ಒಕ್ಕಬೇಡ ಡಿಸ್ಟೆನ್ಸ್. ನಮಗೆ 12 o'clock ಚೆಕ್ಔಟ್ ಇದೆ. ಸೊ ಬೇಗ ಬೇಗ ಹೋಗ್ತಾ ಇದ್ದೀವಿ. ಸೊ ಅದೇ ಇಲ್ಲಿಂದ ಇನ್ನೇನು ಅಂದರೆ ನನಗೊಂದು ಇಷ್ಟ ಆಗಿದೆ ಏನಂದರೆ ಈ ಫೆರಿದು ಪಕ್ಕಾ ಟೈಮ್. ಅಲ್ಲಿ ಕರೆಕ್ಟಾಗಿ 7 ಗಂಟೆಯಿಂದ 7 ಗಂಟೆಗೆ ಸ್ಟಾರ್ಟ್ ಆಗಿಬಿಡ್ತು. ಇವಾಗ ನೋಡಬೇಕು 9:30 ಅಂದಿದ್ದಾನೆ. 9:30ಗೆ ಪಕ್ಕ ಸ್ಟಾರ್ಟ್ ಆಗುತ್ತೆ ನನ್ನ ಪ್ರಕಾರ. ಸೊ ಗೈಸ್ ಇವಾಗ ನಾವು ಚೆಕ್ಔಟ್ ಮಾಡ್ಕೊಂಡ್ಬಂದ್ವಿ. ಇಲ್ಲಿಂದ ಫುಕೆಟ್ಗೆ ಹೋಗಬೇಕು. ಅಲ್ಲಿ ಹೇಳಿದ ಪ್ರಕಾರ ನಿನ್ನೆ ನಾವು ಎಲ್ಲಿ ಇಳಿದ್ವಿ ಅಲ್ಲ ಮೊನ್ನೆ ಬಂದಾಗ ಅಲ್ಲಿಗೆ ಹೋಗಬೇಕು ನಾವು ಕರೆಕ್ಟಾಗಿ ಬಸ್ ಸ್ಟಾಪಿಗೆ. ಸೊ ಅಲ್ಲಿಂದ ಮೇ ಬಿ ನಾವೀಗ ಬ್ಯಾಂಕಾಕ್ ಹೋಗಿ ಬ್ಯಾಂಕಾಕಿಂದನೇ ಹೋಗಬೇಕಾಗತ್ತೆ ಫುಕೆಟ್ಗೆ. ಸೊ ನೋಡ್ತಾ ಇದ್ವಿ. ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿಂದ ಡೈರೆಕ್ಟ್ ಬಸ್ ಇತ್ತು, ಬಟ್ ಇವಾಗ ಏನೂ ಗೊತ್ತಾಗ್ತಿಲ್ಲ, ನೋಡಬೇಕು, ಅಪ್ಡೇಟ್ ಮಾಡ್ತೇನೆ. ಇವಾಗ ನಾವು ಸದ್ಯಕ್ಕೆ ಎಗ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೀವಿ. ಪರ್ ಪರ್ಸನ್ ಬಂದುಬಿಟ್ಟು 150 ಬಾತ್ ಅಂತ ಹೇಳಿದ್ದಾರೆ. ಸೊ ಇವಾಗ 3 ತೊಗೋತಾ ಇದ್ದೀವಿ ಅದು. ಸೊ ಗೈಸ್ ಈಗ ನಾವು ಬ್ಯಾಕ್ ಟು ಬ್ಯಾಂಕಾಕ್ ಹೋಗ್ತಾ ಇದ್ದೀವಿ. ಬ್ಯಾಂಕಾಕಲ್ಲಿ ಮೋಚಿತ್ ಅಂತ ಏನೋ ಸಮಥಿಂಗ್ ಬಸ್ ಟರ್ಮಿನಲ್ ಇದೆ, ಅಲ್ಲಿಂದ ಫುಕೆಟ್ಗೆ ಸಿಗುತ್ತೆ ಅಂತ ಹೇಳಿದರು ಬಸ್ಸು. ಸೊ ಇಲ್ಲಿಂದ ಅಲ್ಲಿಗೆ ಪರ್ ಪರ್ಸನ್ 158 ಬಾತ್ ಆಗುತ್ತೆ. ಸೊ ಅದನ್ನ ತೊಗೊಂಡು ಹೋಗ್ತಾ ಇದ್ದೀವಿ. ನಾವು ಬರ್ತಾ ಗ್ರ್ಯಾಬ್ ಮಾಡಿದ್ವಿ, 97 ಬಾತ್ ಆಗಿತ್ತು. ಸೊ ಇಲ್ಲಿಂದ ಹೋಗಿ ಅಲ್ಲಿ ಹೇಗೆ ನಾವು ಫುಕೆಟ್ಗೆ ಎಲ್ಲಿದೆ ಅಂತ ಇದು ನೋಡಿ ನಮ್ಮ ಟಿಕೆಟ್ ಇದು. ಸೊ ನಮ್ಮ ಬಸ್ ನಂಬರ್ ಬಂದುಬಿಟ್ಟು 4861. 3:15 ಬೋರ್ಡ್ ಮಾಡಿದ್ದೀವಿ. ನೋಡೋಣ ಎಷ್ಟು ಗಂಟೆ ಕರ್ಕೊಂಡು ಹೋಗ್ತಾರೆ ಅಂತ. ಇದು ನಮ್ಮ AC ಬಸ್.